ಅಡ್ವೊಕೇಟ್ ಪುನೀತ್ ಅಪ್ಪು ಸರ್, കന്നഡ സാഹിത്യകാരൻ, അഭിഭാഷകൻ, കന്നഡ ഭാഷയിൽ കഥ, കവിത, വിവർത്തനം എന്നിവയിൽ സാഹിത്യമുദ്ര പതിപ്പിച്ച പ്രതിഭ. സൂഫി സാഹിത്യം റൂമി, ഷെയ്ഖ് ഫരീദ്, അമീർ ബുസ്ര, മിർസ ഖലീബ്, അല്ലാമ ഇക്ബാൽ തുടങ്ങി ഉറുദു, ഷെയ്ഖ്, പേർഷ്യൻ കവിതകളുടെ എന്നിവയെ കന്നഡതയിലേക്ക് പരിഭാഷണം ചെയ്ത പ്രഗത്ഭ വ്യക്തിത്വം പുനീത് അപ്പു സാർ മഞ്ചേശ്വരം ഡിവിഷൻ സാഹിത്യോത്സവ ഉദ്ഘാടനം ചെയ്യുന്നു. ಧನ್ಯವಾದಗಳು ಫಾರ್ ದಿ ಫೈನ್ ಇಂಟ್ರಡಕ್ಷನ್. ಇಂದಿನ SSF ಸಾಹಿತ್ಯೋತ್ಸವದ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಧರ್ಮಗುರುಗಳಾದಂತಹ ಸೈಯದ್ ಸಂಶುದ್ದೀನ್ ತಂಗಳ್ ಅಲ್ವಿ ಅವರೇ ಇದ್ದಾರಲ್ಲ, ಇನ್ನು ಬರಬೇಕು. ಓಕೆ. ಮತ್ತು ಇಲ್ಲಿನ ಸೆಕ್ಟರ್ನ SSF ಅಧ್ಯಕ್ಷರೇ, ಎಲ್ಲ ಧರ್ಮಗುರುಗಳೇ ಮತ್ತು ಆಡಳಿತ ಅಧಿಕಾರಿಗಳೇ, ಹಾಗೆ ಇಲ್ಲಿ ಉಪಸ್ಥಿತರಿರುವಂತಹ ವಿದ್ಯಾರ್ಥಿ ಜನರೇ, ನನ್ನನ್ನು ಕಳೆದ ವರ್ಷ ಮುಯಿಮತ್ತಲ್ಲಿ ಇದು ಕಾಸರಗೋಡಲ್ಲಿ ಒಂದು ಸಾಹಿತ್ಯೋತ್ಸವಕ್ಕೆ ಕೂಡ ಇನ್ವೈಟ್ ಮಾಡಿದರು. ಈ ಸಲ ಇನ್ನೊಮ್ಮೆ ಕರೆದಾಗ ನಾನು ಹೇಳಿದೆ, ನನ್ನನ್ನೇ ಕರೀತಾ ಇದ್ದೀರಾ, ಸೊ ಬೇರೆ ಯಾರನ್ನಾದರೂ ಕರಿಬಹುದಲ್ವಾ ಅಂತ. ಅವ್ರು ಹೇಳಿದ್ರು, ಇಲ್ಲ ಸರ್, ನೀವೇ ಬರಬೇಕು ಅಂತ. ಅದೇ ರೀತಿ ಉಪ್ಪಳದಲ್ಲಿ ಪ್ರತಿ ವರ್ಷ ಮಿರ್ಜಾ ಗಾಲಿಬ್ ಅವರ ಹುಟ್ಟಿದ ದಿನಕ್ಕೆ ಉರ್ದು ದಿನಾಚರಣೆ ಮಾಡ್ತಾರೆ. ಸೊ ಒಂದೆರಡು ಸಲ ನಾನು ಅಲ್ಲಿಗೆ ಆ ಉರ್ದು ಭಾಷೆಯ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದೆ. ಈ ಕಾಸರಗೋಡು, ಉಪ್ಪಳ ಇರ್ಬೋದು, ಕ್ಯಾಲಿಕಟ್ ಇರ್ಬೋದು, ಮರ್ಕಜ್ ಇರ್ಬೋದು, ಎಲ್ಲ ಸಂಸ್ಥೆಗಳಿಗೆ ಆಗಾಗ ಪ್ರೀತಿಯಿಂದ ನನ್ನನ್ನು ಇನ್ವೈಟ್ ಮಾಡ್ತಾನೇ ಇದ್ದಾರೆ. ಎಗೇನ್ ಆ್ಯಂಡ್ ಎಗೇನ್ ನಾನು ಬಂದು ಮಾತಾಡ್ತೇನೆ. ನನಗೆ ಅನಿಸ್ತದೆ ನಾನು ಬೋರ್ ಹೊಡೆಸ್ತಾ ಇದ್ದೇನೆ ನಿಮಗೆ ಅಂತ. ಆಗಾಗ ನಾನು ಬರ್ತೇನೆ, ಮಾತಾಡಿಕೊಂಡು ಹೋಗ್ತೇನೆ. ಆದರೆ ವಿಶೇಷತೆ ಏನಂತ ಹೇಳಿದರೆ, ನೀವೀಗ ಇರೋದು ಕೇರಳ ರಾಜ್ಯದಲ್ಲಾದರೂ ಕೂಡ ನಾವು ಆ ಭಾಷೆಯನ್ನು ವಿನಿಮಯ ಮಾಡ್ತಾ ಇದ್ದೇವೆ. ನಾವು ಮಲಯಾಳಮನ್ನು ಓದ್ತೇವೆ, ನೀವು ಕನ್ನಡವನ್ನು ಓದ್ತಾ ಇದ್ದೀರಿ. ನಮಗೆ ಮಲಯಾಳಂನ ನಂಟನ್ನು ನಾವು ಬಿಟ್ಟುಕೊಡ್ತಾ ಇಲ್ಲ, ನೀವು ಕನ್ನಡದ ಪ್ರೀತಿಯನ್ನು ಬಿಟ್ಟುಕೊಡ್ತಾ ಇಲ್ಲ. ಗಡಿ ಇರ್ಬೋದು, ರಾಜ್ಯ ಇರ್ಬೋದು, ಏನೇ ಇರ್ಬೋದು, ಈ ನಮ್ಮ ಸಾಮರಸ್ಯಕ್ಕೆ, ಭಾಷಾ ಸಾಮರಸ್ಯಕ್ಕೆ ಅದು ಅಡ್ಡಿ ಬರೋದಿಲ್ಲ. ಗಡಿಗಳನ್ನು ಮೀರಿದಂತಹ ಸ್ನೇಹ ಅನ್ನುವಂಥದ್ದು ಏನಿದೆ, ಅದು ಈ ಭಾಷಾ ಪ್ರೇಮ. ಸೊ ನನಗೆ ಸಂಯೋಜಕರು ಹೇಳಿದರು, ನೀವು ಭಾಷೆ ಸಂಸ್ಕೃತಿಯ ವೈವಿಧ್ಯ ಮತ್ತು ವೈರುಧ್ಯತೆಯ ಬಗ್ಗೆ ಮಾತಾಡಬೇಕು ಅಂತ. ಸರಿ, ಕಾಸರಗೋಡು ಇರ್ಬೋದು, ಉಪ್ಪಳ ಇರ್ಬೋದು, ನಮ್ಮ ಸಪ್ತ ಭಾಷಾ ಸಂಗಮ ಅಂತ ಹೇಳ್ತೇವೆ. ರಾಷ್ಟ್ರಕವಿ ಗೋವಿಂದ ಪೈಗಳಿಂದ ಕಯ್ಯಾರ ಕಿಞ್ಞಣ್ಣನವರೆಗೆ ಗಣಪತಿ ದಿವಾಣ ಅಂತಹ ಒಬ್ಬ ಚುಟುಕು ಕವಿ ಇದ್ದರು ಕಾಸರಗೋಡಲ್ಲಿ. ಅಸಂಖ್ಯಾತ ಕನ್ನಡದ ಧರ್ಮಗುರುಗಳು ಬಂದು ಇಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಕೇರಳದ ಅಸಂಖ್ಯಾತ ಧರ್ಮಗುರುಗಳು ಬಂದು ನಮ್ಮ ಕರ್ನಾಟಕದಲ್ಲಿ, ಎಸ್ಪೆಷಲಿ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಇನ್ನು ನಾವು ಹಿಂದಕ್ಕೆ ಹೋದರೆ ಕೇರಳದ ಸಂತರು ಇಡೀ ಕರ್ನಾಟಕದಲ್ಲಿ ಇವತ್ತು ಯಾವುದೇ ರಿಕ್ಷಾದಲ್ಲಿ, ಯಾವುದೇ ಅಂಗಡಿಯಲ್ಲಿ ಹೋದರೆ CM ಮಡವೂರ್ ಅನ್ನುವಂಥ ಒಂದು ಹೆಸರು ನಮಗೆ ಕಾಣ್ತಾ ಇದೆ. ಒಮ್ಮೆ ಜನ ತಿರುಗಿ ನೋಡ್ತಾರೆ, ಮುಸ್ಲಿಮೇತರರು ಕೂಡ, ಯಾರು ಇದು, ಯಾರ ಹೆಸರು ಇದು, ಏನು ಮ್ಯಾಜಿಕ್ ಇದೆ ಇದರಲ್ಲಿ, ಯಾಕೆ ಒಬ್ಬ ಖಾಲಿ CM ಮಡವೂರ್ ಅಂತ ಒಂದು ಹೆಸರು ಇಟ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಡ್ತಾನೆ ವಿದೌಟ್ ಎನಿ ಕ್ಯಾಪಿಟಲ್. ಆ ಹೆಸರಲ್ಲಿಯೇ ಒಂದು ಏನೋ ಇದೆ. ಸೊ ಇದು ನಮಗೆ ಒಂದು ಸ್ಥಳೀಯ ಸಂಸ್ಕೃತಿಯಿಂದ ಬರುವಂಥದ್ದಲ್ಲ.
ಬೇರೆ ಬೇರೆ ಕಡೆಯಿಂದ ಸಜ್ಜನರು ಸಂತರು ಬಂದು ಇದನ್ನು ಶುರು ಮಾಡ್ತಾರೆ. ಇದೆಯಾ? ಸೊ ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಳ್ಬೇಕಾದ್ರೆ ಈ ಭಾಷೆ ಏನದು? ಭಾಷೆ ಯಾಕೆ ಮನುಷ್ಯರಿಗೆ ಮಾತ್ರ ಈ ಭಾಷೆ ಇದೆ? ಯಾಕೆ ಪ್ರಾಣಿಗಳೆಲ್ಲ ಮಾತಾಡ್ತಾ ಇಲ್ಲ? ಯಾಕೆ ಮನುಷ್ಯ ಮಾತ್ರ ಈ ಭಾಷೆ ಅನ್ನುವಂಥ ಒಂದು ಸಾಫ್ಟ್ವೇರನ್ನು, ಗಾಡ್ ಮೇಡ್ ಸಾಫ್ಟ್ವೇರನ್ನು ಇಟ್ಕೊಂಡು ಏನೆಲ್ಲ ಕಿತಾಪತಿ ಮಾಡ್ತಾ ಇದ್ದಾನೆ ಅಂದರೆ, ಯಾಕೆ ಪ್ರತಿ ಪ್ರದೇಶವನ್ನು 5 ಕಿಲೋಮೀಟರ್ ದಾಟುವಾಗ ನಮ್ಮ ಭಾಷೆ ಬದಲಾಗ್ತದೆ? ನಮ್ಮ ಮಂಗಳೂರಿಗೆ ಬಂದರೆ ಉಳ್ಳಾಲದಲ್ಲಿ ಮಾತಾಡುವ ಬ್ಯಾರಿ ಭಾಷೆ ಒಂದು, ಪುತ್ತೂರಲ್ಲಿ ಮಾತಾಡುವ ಬ್ಯಾರಿ ಭಾಷೆ ಒಂದು, ವಿಟ್ಲದಲ್ಲಿ ಮಾತಾಡುವ ಬ್ಯಾರಿ ಭಾಷೆ ಒಂದು, ಇಲ್ಲಿ ಬಂದರೆ ನಾವು ಮಂಜೇಶ್ವರದಲ್ಲಿ ಮಾತಾಡುವ ಬ್ಯಾರಿ ಭಾಷೆ ಒಂದಿದೆ. ಅದೇ ರೀತಿ ಮಲಯಾಳಂ, ಕಾಸರಗೋಡು ಮಲಯಾಳಂ ಅಂತ ಬೇರೆ ಇದೆ. ಆ ಕಡೆ ತಿರುವನಂತಪುರಂಗೆ ಹೋಗಿ ನಾವು ಕಾಸರಗೋಡು ಮಲಯಾಳಂ ಮಾತಾಡಿದರೆ ಇದ್ಯಾವ್ದು ಭಾಷೆ ಅಂತ ಕೂಡ ಕೇಳ್ತಾರೆ ಕೆಲವರು. ಅಂದರೆ ವೈವಿಧ್ಯತೆ ಇದೆ. ಎಷ್ಟು ಮಂದಿಗೆ ಕನ್ನಡ ಅರ್ಥ ಆಗ್ತದೆ? ಮಕ್ಕಳಿಗೆ ಎಲ್ರಿಗೆ ಬರ್ತದೆ. ವೆರಿ ನೈಸ್. ಎಷ್ಟು ಮಂದಿಗೆ ಉರ್ದು ಬರ್ತದೆ? ಹಾಂ. ಸೊ ಎಷ್ಟು ಮಂದಿಗೆ ಅರಬಿಕ್ ಬರ್ತದೆ? ನೋಡಿ, ಅರಬಿಕ್ ಭಾಷೆ ಒಂದು ಭಾಷೆ ಎಲ್ಲಿಂದಲೋ ಬರ್ತದೆ. ಆ ಭಾಷೆಯನ್ನು ಮಕ್ದೂಮ್ ಪರಂಪರೆಯಿಂದ, ಆ ಭಾಷೆಯನ್ನು ಅರಬಿಕ್ ಭಾಷೆಯಿಂದ ಸಾಹಿತ್ಯ ರಚನೆ ಮಾಡಬೇಕಾದ್ರೆ ಅದಕ್ಕೆ ಸ್ವಲ್ಪ ಮಲಯಾಳಂ ಸೇರಿಸ್ತಾರೆ. ಅರಬಿಕ್ ಮಲಯಾಳಂ ಅಂತ ಒಂದು ಹೊಸ, ಅರಬ್ಬಿ ಮಲಯಾಳಂ ಅಂತ ಒಂದು ಹೊಸ ಭಾಷೆಯನ್ನು ಅವರು ಶುರು ಮಾಡ್ತಾರೆ. ಜನರಿಗೆ ಅರ್ಥ ಆಗಬೇಕಾದದ್ದು ಒಂದು ಭಾಷೆಯ ಉದ್ದೇಶ. ಜನರಿಂದ ದೂರ ಆಗುವಂಥದ್ದು ಭಾಷೆಯ ಉದ್ದೇಶ ಅಲ್ಲ, ಜನರನ್ನು ಹತ್ತಿರ ಮಾಡಬೇಕು. ಹೇಗೆ ಧರ್ಮ ಅನ್ನುವಂಥದ್ದು ಒಂದು ಸಮುದಾಯವನ್ನು ಹತ್ತಿರ ಮಾಡ್ತದ, ಅದೇ ರೀತಿ ಈ ಭಾಷೆ ಮತ್ತು ಧರ್ಮದ ನಡುವೆ ಹುಟ್ಟಿಕೊಂಡಂಥ ಒಂದು ಸಂಸ್ಕೃತಿ ಏನಿದೆ ಅದು ಇಡೀ ಸಮಾಜವನ್ನು ಒಟ್ಟು ಮಾಡ್ತದೆ. ನಮ್ಮ ಮಂಗಳೂರಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಒಬ್ಬರಿಗೆ ಮಲಯಾಳಂ ಮಾತಾಡ್ತಾರೆ, ಒಬ್ಬರು ಕೊಂಕಣಿ ಮಾತಾಡ್ತಾರೆ. ಈ ಕೊಂಕಣಿ ಮತ್ತು ಮಲಯಾಳಂ ಮಾತಾಡೋರು ಇಬ್ಬರು ಒಟ್ಟಿಗೆ ಆದಾಗ ಅವರಿಗೆ ಕೊಂಕಣಿ ಬರೋದಿಲ್ಲ, ಇವರಿಗೆ ಮಲಯಾಳಂ ಬರೋದಿಲ್ಲ. ಆಗ ಅವರು ತುಳು ಭಾಷೆ ಮಾತಾಡ್ತಾರೆ. ಸೊ ಎರಡು ವಿಭಿನ್ನವಾದ ಭಾಷೆ ಮಾತಾಡುವಂಥ ಜನ ಇನ್ನೊಂದು ಭಾಷೆಯ ಮೂಲಕ ಪರಸ್ಪರ ಸಂವಹನ ಮಾಡ್ತಾರೆ. ದಿಸ್ ಈಸ್ ದ ಬ್ಯೂಟಿ ಆಫ್ ಲ್ಯಾಂಗ್ವೇಜ್. ಆದ ಕಾರಣ ನಾವು ಭಾಷೆಯನ್ನು ಇದು ದೊಡ್ಡ ಭಾಷೆ, ಇದು ಸಣ್ಣ ಭಾಷೆ ಅಂತ ಹೇಳುವಾಗಿಲ್ಲ. ಯಾವಾಗ ನಾವು ಮಾತನಾಡೋದನ್ನು ನಿಲ್ಲಿಸ್ತೇವ ಆವಾಗ ಆ ಭಾಷೆ ನಮ್ಮ ಸ್ಮೃತಿಯಿಂದ ವಿಸ್ಮೃತಿಗೆ ಹೋಗ್ತದೆ, ಮರೆತು ಹೋಗ್ತದೆ. ಭಾರತದಲ್ಲಿ ಸಾವಿರಾರು ಭಾಷೆಗಳು ಹುಟ್ಟಿವೆ. ಇಡೀ ಪ್ರಪಂಚದಲ್ಲಿ ಎಷ್ಟೋ ಸಾವಿರ ಭಾಷೆಗಳಿವೆ, ಎಷ್ಟೋ ಸಾವಿರ ಭಾಷೆಗಳು ಸತ್ತು ಹೋಗಿವೆ. ಇವತ್ತಿಗೂ ಕೂಡ ಜನರಿಗೆ ಅರ್ಥವಾಗದಂತಹ, ಸಮಾಜಕ್ಕೆ ಅರ್ಥವಾಗದಂತಹ ಭಾಷೆಗಳಿವೆ. ಕೇವಲ ಅಂಡಮಾನ್ ಮತ್ತು ನಿಕೋಬಾರ್ ಐಲ್ಯಾಂಡ್ಗಳಲ್ಲಿಯೇ ಇವತ್ತು 8 ವಿಧದ ಭಾಷೆಗಳಿವೆ. ಒಂದು ಭಾಷೆ, ಅಂಡಮಾನ್ ನಿಕೋಬಾರ್ನ ಒಂದು ಭಾಷೆ ಕೇವಲ ಒಬ್ಬಳು ಮಹಿಳೆ ಮಾತಾಡ್ತಾ ಇದ್ಳು. ಅವಳು 2004ರಲ್ಲಿ ಮರಣ ಹೊಂದಿದ ನಂತರ ಆ ಭಾಷೆ ಶಾಶ್ವತವಾಗಿ ಪ್ರಪಂಚದಿಂದ ಮರೆಯಾಯಿತು. ಈಗ ಸಮಾಜಶಾಸ್ತ್ರಜ್ಞರು ಅದಕ್ಕೆ ಟೆನ್ಷನ್ ಮಾಡ್ತಾ ಇದ್ದಾರೆ, ಯಾವುದಾಗಿರ್ಬೋದು ಅದು ಭಾಷೆ ಅಂತ. ಸೊ ನಾವು ಮಾತನಾಡದಿರುವಾಗ ಈ ಭಾಷೆಗಳು ಮರೆಯಾಗ್ತವೆ. ನಾವು ಆಚರಣೆ ಮಾಡದೇ ಇದ್ದಾಗ ಸಂಪ್ರದಾಯಗಳು ಮರೆಯಾಗ್ತದೆ. ನಾವು ಭಿನ್ನ ಭಿನ್ನವಾಗಿ ಯೋಚನೆ ಮಾಡಲಿಕ್ಕೆ ಶುರು ಮಾಡಿದಾಗ ಒಂದು ಸಮಾಜದ ಸಂಸ್ಕೃತಿ ನಾಶ ಆಗ್ತದೆ. ಸೊ ಭಾಷೆ ಅನ್ನುವಂಥದ್ದು ಮನುಷ್ಯನ ನಾಗರಿಕತೆಯ ಒಂದು ವಿಕಾಸದಲ್ಲಿ ಅತ್ಯುನ್ನತವಾದಂಥ ಪಾತ್ರವನ್ನು ವಹಿಸ್ತದೆ. ಬೇಸಿಕಲಿ ನಾನು ಕಾಲೇಜಲ್ಲಿ ಸಂಸ್ಕೃತವನ್ನು ಮೇಜರ್ ಆಗಿ ತಗೊಂಡೆ. ನಾನು ಸಂಸ್ಕೃತದಲ್ಲಿ ಡಿಗ್ರಿ ಮಾಡಿದೆ ಕಾಲೇಜಲ್ಲಿ ಇರಬೇಕಾದ್ರೆ. ಆದರೆ ಇವತ್ತು ನಾನು ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ನಾನು ಏನು ಮಾಡ್ತಾ ಇದ್ದೇನೆ, ನಾನು ಉರ್ದುವಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೇನೆ, ಪರ್ಷಿಯಾದಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೇನೆ. ಸೊ ನಮ್ಮ ಆಯ್ಕೆ ಯಾವುದು? ಯಾವ ಭಾಷೆ ಜೀವಂತ ಇದೆ, ಯಾವ ಭಾಷೆಯಲ್ಲಿ ಮನುಷ್ಯತ್ವ ಇದೆ, ಯಾವ ಭಾಷೆಯಲ್ಲಿ ಕವಿತ್ವ ಇದೆ, ಯಾವ ಭಾಷೆಯಲ್ಲಿ ಜೀವಂತಿಕೆ ಇದೆ, ಆ ಭಾಷೆಯ ಸಾಹಿತ್ಯವನ್ನು ನಾವು ಓದಬೇಕಾಗ್ತದೆ. ಇದಕ್ಕೆ ನಮಗೆ ಸಾವಿರಾರು ಉದಾಹರಣೆಗಳಿವೆ. ನಾನು ಈಗಾಗಲೇ ಹೇಳಿದೆ ನಿಮಗೆ,
ಅರಬ್ಬಿ ಮಲಯಾಳಮನ್ನು ಝೈನುದ್ದೀನ್ ಮಕ್ತೂಮ್ ಅವರು ಒಂದನೇ ಝೈನುದ್ದೀನ್ ಮಕ್ತೂಮ್ ಅವರು ಅರಬ್ಬಿ ಮಲಯಾಳಮಲ್ಲಿ ಪುಸ್ತಕಗಳನ್ನು ರಚನೆ ಮಾಡಿದರು. ತುಫತುಲ್ ಮುಜಾಹಿದ್ದೀನ್ ಇರ್ಬೋದು, ಕಾಜಿ ಮೊಹಮ್ಮದ್ ಅವರು ಮಾಲಗಳನ್ನು ಬರೆದರು. ಫತೌಲ್ ಮುಬೀನ್ ಅನ್ನುವಂಥ ಒಂದು ಪುಸ್ತಕ ಬರೆದರು ಅರಬಿಕ್ ಮಲಯಾಳಮಲ್ಲಿ. ಇವತ್ತು ನಾವು ಅದನ್ನು ಒಂದು ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ನಮಗೆ ಆಗ್ತಾ ಇಲ್ಲ, ಬೇರೆ ಭಾಷೆಗಳಿಗೆ ತರಲಿಕ್ಕೆ ಆಗ್ತಾ ಇಲ್ಲ. ಅದೇ ರೀತಿ ಪರ್ಷಿಯನ್ ಭಾಷೆ ಒಂದು ಕಾಲದಲ್ಲಿ ಇಡೀ ಡೆಲ್ಲಿಯನ್ನು ಆಳ್ತಾ ಇತ್ತು. ಶಾಹಿ ಜಬಾನ್ ಅಂತ ನಾವು ಕರಿತಾ ಇದ್ದೇವೆ ಪರ್ಷಿಯನ್ ಭಾಷೆಯನ್ನು. ಮೊದಲು ಬಂದ ಭಾಷೆ ಭಾರತಕ್ಕೆ ಪರ್ಷಿಯನ್, ಟರ್ಕಿಯಿಂದ. ಇವತ್ತು ಭಾರತದ ವಿಸ್ಮೃತಿಯಿಂದ ಅದು ಹೋಗಿದೆ. ಭಾರತದ ವಿಸ್ಮೃತಿಯಿಂದ ಪರ್ಷಿಯನ್ ಭಾಷೆ ದೂರ ಆಗಿದೆ. ಉರ್ದು ಭಾಷೆ ಬಂತು. ಪರ್ಷಿಯನ್ ಮತ್ತು ಅವಧ್, ಭೋಜ್ಪುರಿ ಎಲ್ಲ ಭಾಷೆಗಳ ಒಂದು ಸಂಗಮದಿಂದ ದಖ್ನಿ ಭಾಷೆಯ ಮಿಲನದೊಂದಿಗೆ ಸೈನಿಕ ಕ್ಯಾಂಪ್ಗಳಲ್ಲಿ ಉರ್ದು ಅನ್ನುವಂಥ ಒಂದು ಭಾಷೆ ಹುಟ್ಟಿಕೊಂಡಿತ್ತು. ಲಷ್ಕರಿ ಜುಬಾನ್ ಅಂತ ಕರೀತಾರೆ ಉರ್ದುವನ್ನು. ಅಂಥ ಒಂದು ಭಾಷೆ ಬಂತು. ಇವತ್ತು ಭಾರತೀಯರು ಅದನ್ನು ಒಪ್ಪಿಕೊಂಡಿದ್ದಾರೆ. ಭಾರತದಲ್ಲಿ ಉರ್ದು ರಚನಾಕಾರರಿದ್ದಾರೆ, ಉರ್ದು ಶಾಲೆಗಳಿವೆ. ಎಲ್ಲ ರಾಜ್ಯಗಳಲ್ಲಿ ಆಗುವಂತೆ ನಮ್ಮಲ್ಲಿ ಕೂಡ ಉರ್ದುವನ್ನು ಕಡೆಗಣನೆ ಮಾಡಿದ್ದಾರೆ. ಆದರೆ ಎಲ್ಲಿವರೆಗೆ ಉರ್ದುವನ್ನು ಎದೆಯಲ್ಲಿ ಇಟ್ಟುಕೊಂಡು ಮಾತಾಡ್ತಾ ಇದ್ದಾರಾ ಅಲ್ಲಿವರೆಗೆ ಆ ಉರ್ದು ಭಾಷೆ ಇರುತ್ತೆ. ನೋಡಿ, ಒಂದು ಧರ್ಮ, ಒಂದು ಸಂಸ್ಕೃತಿ, ಒಂದು ಭಾಷೆ ಎಷ್ಟರ ಮಟ್ಟಿಗೆ ಸಮಾಜದ ನಿರ್ಮಾಣದಲ್ಲಿ ಸಹಾಯ ಮಾಡ್ತದೆ ಅಂತ. ಎಷ್ಟು ಮಂದಿಗೆ ಅಮೀರ್ ಖುಸ್ರೋ ಗೊತ್ತು? ಹೌ ಮೆನಿ ಆಫ್ ಯು ನೋ ಅಮೀರ್ ಖುಸ್ರೋ? ಜಿಹಾಲೆ ಮಿಸ್ಕಿನ್ ಮಕುಮ್ ತಗಾಫುಲ್ ಅಂತ ಅಮೀರ್ ಖುಸ್ರೋ ಬರೀತಾರೆ. ಅಮೀರ್ ಖುಸ್ರೋ 2-3 ಭಾಷೆಯನ್ನು ಸೇರಿಸಿ ಕವಿತೆ ಬರೀತಾರೆ. ನಿಜಾಮುದ್ದೀನ್ ಔಲಿಯಾ ಅವರ ಶಿಷ್ಯರಾಗಿದ್ದರು. ಭಾರತದಲ್ಲಿ ಭಾಷೆಯ ಬೆಳವಣಿಗೆಗೆ ಅಮೀರ್ ಖುಸ್ರೋ ಅವರ ಕೊಡುಗೆ ಅಗಾಧವಾದ. ಹೇಗೆ ನಮಗೆ ಕೊನ್ಯಾದಲ್ಲಿ ಮೌಲಾನಾ ಜಲಾಲುದ್ದೀನ್ ರೂಮಿ ಅವರು ಬಂದರು, ಹೇಗೆ ಫರೀದುದ್ದೀನ್ ಅತ್ತಾರ್ ಅವರು ಬಂದರು ಪರ್ಷಿಯನಲ್ಲಿ, ಅದೇ ರೀತಿ ಭಾರತದಲ್ಲಿ ಬೇದಂ ಶಾ ವಾರ್ಸಿ, ಶಾ ಲತೀಫ್ ಪಂಜಾಬಿ ಭಾಷೆಗಳಲ್ಲಿ, ಉರ್ದು ಭಾಷೆಗಳಲ್ಲಿ, ಅವಧ್, ಭೋಜ್ಪುರಿ ಎಲ್ಲ ಭಾಷೆಗಳಲ್ಲಿ ಬರೀತಾ ಹೋದರು. ಯಾಕೆ ಸೂಫಿ ಒಂದು ಸಾಹಿತ್ಯವನ್ನು ನಾವು ಕೇವಲ ಅರಬಿಕ್ ಆಗಿ ಪರ್ಷಿಯನ್ ಆಗಿ ನಮಗೆ ನೋಡಲಿಕ್ಕೆ ಆಗುವುದಿಲ್ಲ. ಇವತ್ತು ಮಾಲಾಗಳು ಅರಬಿಕ್ ಮಲಯಾಳಂನಲ್ಲಿವೆ, ಅದು ತಸೌಫ್ ಇದ್ದೆ, ಅದನ್ನು ನಾವು ತಸೌಫಿನ ಭಾಗವಾಗಿ ನಾವು ನೋಡ್ತೇವೆ. ಸೂಫಿ ಕಾವ್ಯಗಳನ್ನು ಅದು ನಮಗೆ ಮೌಲೂದ್ ಇದು ರಚನೆಗಳಲ್ಲಿ ತಮಿಳುನಾಡಿಂದ ಬಂತು. ಸೊ ಒಂದು ಧರ್ಮ ಎಷ್ಟೋ ಸಾಗರಗಳನ್ನು ದಾಟಿ, ಒಂದು ಸಂಸ್ಕೃತಿ ಎಷ್ಟೋ ಜನ ಸಮುದ್ರಗಳನ್ನು ದಾಟಿ ಆಯಾ ಪ್ರದೇಶಗಳಲ್ಲಿ ಆಯಾ ಭಾಷೆಗಳನ್ನು ಇಟ್ಕೊಂಡು ಸಾಹಿತ್ಯದ ರಚನೆಗೆ ಮತ್ತು ಜನಜೀವನದ ರಚನೆಗೆ ಪೂರಕವಾಗಿ ಬೆಳೆಯುತ್ತದೆ. ಆದ ಕಾರಣ ಈ ಭಾಷೆ ಅನ್ನುವಂಥದ್ದು ತುಂಬ ಪ್ರಮುಖವಾದದ್ದು. ಆದ ಕಾರಣ ನೋಡಿ, ಇವತ್ತು ಕಾಸರಗೋಡಲ್ಲಿ ಕೂಡ ನೀವು ಬಂದೊಂದು ಸಾಹಿತ್ಯೋತ್ಸವ ಅಂತ ಕರಿತೀರಿ, ಕನ್ನಡದವರನ್ನು ಕರೆದು ನೀವು ಮಾತಾಡಿಸ್ತೀರಿ. ಅದು ಭಾಷೆಯ ಒಂದು ಪ್ರಾಮುಖ್ಯತೆ ಆಗಿದೆ. ಬೇರೆ ಪಬ್ಲಿಕ್ ಪ್ರೋಗ್ರಾಮ್ ಆದ ಕಾರಣ ನಾವು ತೀರಾ ಅಕಾಡೆಮಿಕ್ ಆಗಿ ಮಾತಾಡೋದು ಕಷ್ಟ ಆಗ್ತದೆ. ಇನ್ನೊಂದು ವಿಷಯ ಏನಂತ ಹೇಳಿದರೆ, ನಾನು ಪಬ್ಲಿಕ್ ಏನು ಮಾತನಾಡುವ ಅಲ್ಲ ಸಾರ್ವಜನಿಕ ವೇದಿಕೆಯಲ್ಲಿ, ನಾನೊಬ್ಬ ಅಕಾಡೆಮಿಕ್ ಪರ್ಸನ್. ನಾನು ಮಾತಾಡ್ತಾ ನಾನು ಕೇವಲ ಸಾಹಿತ್ಯಕ್ಕೆ ಹೊರಟು ಬಿಡ್ತೇನೆ, ನಿಮಗೆ ಬೋರ್ ಆಗ್ಬೋದು. ಆದ ಕಾರಣ ನಾವೆಲ್ಲರೂ ಸಾಹಿತ್ಯದಲ್ಲಿ ಮಡಿವಂತಿಕೆ ಬೇಡ, ಭಾಷೆಯಲ್ಲಿ ಮಡಿವಂತಿಕೆ ಬೇಡ, ಎಲ್ಲ ಭಾಷೆಗಳನ್ನು ಕಲಿಯೋಣ. ಎಲ್ಲ ಭಾಷೆಗಳನ್ನು ನಾವು ಅರಿತು ಮುಂದೆ ಸಾಗಬೇಕಾದದ್ದು ನಮ್ಮ ಜಾಣತನ ಆಗಿದೆ. ಒಂದು ಭಾಷೆಯನ್ನು ಉಳಿಸಬೇಕಾದ್ರೆ ನಾವು ಅದನ್ನು ಮಾತಾಡಬೇಕು, ಅದರಲ್ಲಿ ನಾವು ಓದಬೇಕು. ಯಾಕಂತ ಹೇಳಿದರೆ ಸಾಹಿತ್ಯ ಇಲ್ಲದಿದ್ದರೆ ಜ್ಞಾನವೇ ಇರ್ತಾ ಇರಲಿಲ್ಲ. ಪವಿತ್ರ ಕುರಾನ್ನಲ್ಲಿ ಮೊದಲ ವಾಕ್ಯವೇ ನೀವು ಓದಿರಿ ಅಂತ ಹೇಳೋದು. ಯು ಶುಡ್ ರೀಡ್, ಓದಬೇಕು ನೀವು. ನಮಗೆ
ಒಂದು ಜ್ಞಾನವನ್ನು ಭಾಷೆಯ ಮೂಲಕ ತಲುಪಿಸಲಾಯಿತು, ಅಕ್ಷರಗಳ ಮೂಲಕ ತಲುಪಿಸಲಾಯಿತು. ಅಲ್ಲಿ ಎಲ್ಲ ಬಂದು ಪ್ರವಾದಿಯವರು ಏನು ಮಾಡಿದರು? ಬರೆತೆಕೊಂಡು ರಿಪೋರ್ಟ್ ಮಾಡಿದರು. ಸಣ್ಣ ಸಣ್ಣ ವಿಷಯಗಳನ್ನು ರಿಪೋರ್ಟ್ ಮಾಡಿದ್ದಾರೆ, ಬರೆದಿದ್ದಾರೆ. ಸೆಲ್ಫಿ ತಗೊಂಡು ಕೂತ್ಕೊಳ್ಳಿಲ್ಲ ಅವರು. ಎಲ್ಲಿಯಾದರೂ ಹೋದ್ರೆ ನಾವು ವಿಡಿಯೋ ಮಾಡ್ತೇವೆ, ನನ್ನ ಮುಖವೇ ಕಾಣ್ತಾ ಇರಬೇಕು. ನಾವು ಮಸೀದಿದ್ದು ವಿಡಿಯೋ ಮಾಡ್ತಾ ಇದ್ದೆ, ನನ್ನ ಮುಖ ಕಾಣ್ತದೆ, ಹಿಂದೆ ಮಸೀದಿ ಇದೆ. ನನ್ನ ಮುಖ ಇಂಪಾರ್ಟೆಂಟ್ ಅಲ್ಲ, ಅದು ಇಂಪಾರ್ಟೆಂಟ್. ಸಬ್ಜೆಕ್ಟ್ ಇಂಪಾರ್ಟೆಂಟ್, ಆಬ್ಜೆಕ್ಟ್ ಇಂಪಾರ್ಟೆಂಟ್. ನಾನು ಇಂಪಾರ್ಟೆಂಟ್ ಅಲ್ಲ. ನಾವು ನೆನಪಿಟ್ಕೊಳ್ಬೇಕು. ಯಾರು ಕೂಡ ರಿಪೋರ್ಟ್ ಮಾಡುವವರು ಅಲ್ಲಿ ಫೋಟೋ ಹಾಕ್ಲಿಕ್ಕೆ ಇದ್ರೆ, ಇವತ್ತು ನಾವು ಫೋಟೋವನ್ನೇ ನೋಡ್ತಾ ಇದ್ವಿ, ರಿಪೋರ್ಟನ್ನು ಓದ್ತಾ ಇರಲಿಲ್ಲ. ಕೇರಳದ ಒಂದು ಸಣ್ಣ ಶುಂಠಿ, ಇಂಜಿ ಅಂತ ಹೇಳಿದಲ್ಲ, ಶುಂಠಿಗೆ ಇಂಜಿ, ಒಂದು ಇಂಜಿಯನ್ನು ಕೂಡ ಅಲ್ಲಿ ಸಹಾಬಿಗಳು ಮೆನ್ಷನ್ ಮಾಡ್ತಾರೆ. ಕೇರಳದಿಂದ ಹೋಯಿತು, ಪ್ರವಾದಿಯವರು ಕೇರಳದಿಂದ ಇಂಜಿಯಿಂದ ತಯಾರಿಸಿದಂಥ ಒಂದು ಸ್ವೀಟನ್ನು ನಾನು ತಿಂದೆ ಅಂತ ಹೇಳಿದ್ರೆ ಅಂತ ಮೆನ್ಷನ್ ಮಾಡ್ತಾರೆ. ನಾವು ಇವತ್ತು ಯಾವ ಸ್ಥಿತಿಗೆ ತಲುಪಿದ್ದೇವೆ? ಎಲ್ಲ ಕಡೆ ಹೋದ್ರೂ ನಾವು ಸೆಲ್ಫಿ ತೆಗಿತೇವೆ. ಏನಿದ್ರೆ ಅದನ್ನು ನಾವು ವಿಡಿಯೋ ಮಾಡಿ ರೆಕಾರ್ಡ್ ಮಾಡ್ತೇವೆ, ನೋಟ್ ಪುಸ್ತಕದಲ್ಲಿ ಬರೆಯುವುದಿಲ್ಲ. ಈ ವಿಡಿಯೋಗಳು ಒಂದತ್ತ ಒಂದು ದಿನ ಅದು ವಿಸ್ಮೃತಿಗೆ ಸಂದು ಹೋಗ್ತವೆ. ವಿಡಿಯೋಗಳನ್ನು ನಾವು ಬಹುಕಾಲ ರೆಕಾರ್ಡ್ ಮಾಡಲಿಕ್ಕೆ ಆಗೋದಿಲ್ಲ. ಪೆನ್ನು ಮತ್ತು ಈ ಪೇಪರ್ ಏನಿದೆ, ಪೇಪರ್ನಂಥ ಒಂದು ಆವಿಷ್ಕಾರ ಇಲ್ಲದ ಕಾಲದಲ್ಲಿ ಬಟ್ಟೆಯ ಮೇಲೆ ಬರೆದಿದ್ದಾರೆ. ಬಟ್ಟೆ, ಡ್ರೆಸ್ ಏನು ಹೇಳ್ತಾರೆ, ಕ್ಲೋತ್ ಏನಿದೆ, ವೈಟ್ ಕ್ಲೋತ್, ಅದರ ಮೇಲೆ ಬರೆದು ಸಾಹಿತ್ಯವನ್ನು ಪ್ರಿಸರ್ವ್ ಮಾಡಿದ್ದಾರೆ. ಯಾವ್ಯಾವ ತಾಳೆ ಗರಿ, ಈಚಲ ಮರದ ಗರಿ, ಪ್ರಾಣಿಗಳ ಚರ್ಮ, ಕಲ್ಲಿನ ಶಾಸನ, ಏನೇನು ಮೆಟೀರಿಯಲ್ ಅನ್ನು ಇಟ್ಕೊಂಡು ಅವರು ಬರೆದು ಆ ಜ್ಞಾನವನ್ನು ಇವತ್ತು ನಮಗೆ ದಾಟಿಸಿದ್ದಾರೆ. ಜ್ಞಾನವು ಗಾಳಿಯಲ್ಲಿ ಪ್ರಸಾರ ಆಗುವುದಿಲ್ಲ ಬಂಧುಗಳೇ, ವಿದ್ಯಾರ್ಥಿಗಳೇ. ಪುಸ್ತಕದ ಮೂಲಕ ಮತ್ತು ಓದುವ ಮೂಲಕ ಮತ್ತು ಭಾಷೆಯ ಮೂಲಕ ಅದು ಪ್ರಸಾರ ಆಗ್ತದೆ. ಆದ ಕಾರಣ ಯಾವುದೇ ಭಾಷೆ ಇರಲಿ, ಯಾವುದೇ ಸಂಸ್ಕೃತಿ ಇರಲಿ, ಅದನ್ನು ನಾವು ಗೌರವಿಸೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು.